ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ಎಲ್ಲಿದ್ದೀನಿ, ಏನು ಎತ್ತ ಅನ್ನೋದನ್ನು ತೋರಿಸ್ತೀನಿ. ನನ್ನ ಆದ್ಮಿ, ನಮ್ಮ ಹಸ್ಬೆಂಡ್ ಚಿಕ್ಕಮ್ಮನ ಮಗಳು. ಹಾಯ್ ಸೌಮ್ಯ. ಹಾಯ್. ಸೊ ಇವ್ರ ಮನೆಗೆ ಇವತ್ತು ಬಂದಿದ್ದೀವಿ. ಸೊ ಮಾರ್ನಿಂಗ್ 6 o'clock ಬಂದ್ವಿ. ಸೊ ಡ್ಯೂಟಿ ಇತ್ತು ಅಂತ ನಮ್ಮ ಮನೆಯವ್ರು ಕರ್ಕೊಂಬಂದು ಬಿಟ್ಬಿಟ್ಟು ಹೋಗಿದ್ದಾರೆ. ನನ್ನ ಮಗರಾಜ ಶಾಯ್. ಸೊ ಫ್ರೆಂಡ್ಸ್, ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ಹೀಗೆ ನೋಡ್ತಾ ಇರಿ. ಸೊ ಫ್ರೆಂಡ್ಸ್, ನಮ್ಮ ನಾದಿನಿ ಇವತ್ತು ಚಿಕನ್ ಗ್ರೇವಿ ಮಾಡ್ತಾಯಿದ್ದಾರೆ. ಅವ್ರ ಸ್ಟೈಲಲ್ಲಿ ಯಾವ ಥರ ಮಾಡ್ತಾರೆ ಅಂತ ರೆಸಿಪಿನ ಶೇರ್ ಮಾಡ್ತೀನಿ, ನೀವು ನೋಡ್ಬೋದು. ಈಗ ಆಯಿಲ್ ಹಾಕ್ತಾಯಿದ್ದಾರೆ. ಸೊ ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಬಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಟೊಮೊಟೊ, ಈರುಳ್ಳಿ, ಏನೋ ಒಂದೆರಡು ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ತೋರಿಸ್ತೀನಿ ಏನೇನು ಹಾಕ್ತಾರೆ ಅಂತ. ಮೊದಲಿಗೆ ಕರಿಬೇವು, ನೆಕ್ಸ್ಟ್ ಆನಿಯನ್, ಸಾಸಿವೆ, ಈಗ ಆನಿಯನ್, ಒಬ್ಬೊಬ್ರು ಕೈ ರುಚಿ ಒಂದೊಂದು ಥರ ಇರುತ್ತೆ ಸೌಮ್ಯ. ಇವತ್ತು ನೀನು ಕೈ ರುಚಿ ಹೆಂಗಿರುತ್ತೆ ಅಂತ ಟೇಸ್ಟ್ ಮಾಡ್ತೀನಿ ನಾನು. ತುಂಬ ವರ್ಷಗಳಾಗಿದೆ ಸೌಮ್ಯರ ಮನೆಗೆ ಬಂದು. ಆಫ್ಟರ್ ಲಾಂಗ್ ಟೈಮ್ ಸೌಮ್ಯರ ಮನೆಗೆ ಬಂದು ನಾನು. ಎಷ್ಟು ವರ್ಷ ಆಯಿತು? 2 ವರ್ಷ ಆಯಿತು. ಚೆನ್ನಾಗಿ ಫ್ರೈ ಆಗಿಬಿಡ್ಲಿ. ನೆಕ್ಸ್ಟ್ ಏನಾಗ್ತೀಯ ಸೌಮ್ಯ? ನೆಕ್ಸ್ಟ್ ಟೊಮೊಟೊ. ಕ್ರೆಡಿಟ್ ಗೋಸ್ ಟು ಬೃಂದ. ಇವರು ಮನೆ ಓನರ್ ಮಗಳು ಬೃಂದ ಅಂತೆ, ಅವ್ರ ಕಡೆಯಿಂದನೇ ಕಲ್ತಿದ್ದಂತೆ. ಸೊ ನೆಕ್ಸ್ಟು ಟೊಮೊಟೊ. ಸೊ ಎಣ್ಣೆ, ಈರುಳ್ಳಿ, ಸಾಸಿವೆ, ಕರಿಬೇವು, ಟೊಮೊಟೊ ಇಷ್ಟು ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಫ್ರೈ ಆಯಿತಾ? ಫ್ರೈ ಆಯಿತು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಿಕ್ಕಾಪಟ್ಟೆ ಶಕೆ, ಬಿಸಿಲು. ಎಷ್ಟು ಸ್ಪೂನು ಸೌಮ್ಯ? 1.5 ಸ್ಪೂನ್. 1.5 ಸ್ಪೂನ್. ಚಿಕನ್ ಎಷ್ಟು ತೊಗೊಂಡಿದ್ಯಾ ಸೌಮ್ಯ? ಸೊ 1 kg ಚಿಕನ್ಗೆ 1.5 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಸೊ ಮತ್ತೆ ಸ್ವಲ್ಪ ಬೇಯಲಿಕ್ಕೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಸೌಮ್ಯವರು. ಹಸಿ ಸ್ಮೆಲ್ ಹೋಯ್ತು ಸೌಮ್ಯ. ಇವಾಗ ನೆಕ್ಸ್ಟು ಚಿಕನ್ ಹಾಕಬೇಕು. ಚಿಕನ್ ಆ್ಯಡ್ ಮಾಡ್ಕೊತಾರೆ. ಚಿಕನ್ನೇ ಆ್ಯಡ್ ಮಾಡ್ಕೊತಾ ಇದ್ದಾರೆ. ಸೊ ಚಿಕನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ.
ನಾನು ಈ ರೆಸಿಪಿ ಫಸ್ಟ್ ಟೈಮ್ ತಿಂತಿರೋದು ಸೌಮ್ಯ. ಸೊ ಫ್ರೆಂಡ್ಸ್, ಫೈನಲಾಗಿ ಯಾವ ಥರ ಆಯಿತು ಏನು ಎತ್ತ ಅಂತ ಫೈನಲಾಗಿ ನಾನೇ ಟೇಸ್ಟ್ ನೋಡಿ ಹೇಳ್ತೀನಿ ಫ್ರೆಂಡ್ಸ್. ಸೊ ಚಿಕನ್ನೇ ಬೇಯಲಿಕ್ಕೆ ಇಟ್ಟಿದ್ದೀವಿ. ಸೊ ಅದು ಕೂಡ ಸ್ವಲ್ಪ ಫ್ರೈ ಆಗಿದೆ. ನೆಕ್ಸ್ಟು ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕಷ್ಟು ಚಿಲ್ಲಿ ಪೌಡ್ರು ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ಫುಡ್ ಕಲರ್ ಸೊ ಫ್ರೆಂಡ್ಸ್, ಆಚಿಯವ್ರದ್ದು ಚಿಕನ್ ಮಸಾಲನ ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದಾರೆ. ಎಷ್ಟು 2 ಸ್ಪೂನ್ ಅಷ್ಟೇ ಸಮಯ. ಈಗ ನೆಕ್ಸ್ಟು ಮಟನ್ ಮಸಾಲ ಆಚಿಯವ್ರದ್ದೇನೆ, ಅದು 2 ಸ್ಪೂನು. ನೆಕ್ಸ್ಟು ಗರಂ ಮಸಾಲ ಸ್ವಲ್ಪ, ಸ್ವಲ್ಪ ಫುಡ್ ಕಲರ್, ಆವಾಗಲೇ ಸ್ವಲ್ಪ ಒಗ್ಗರಣೆಯಲ್ಲಿ ಹಾಕ್ಕೊಂಡಿದ್ರು ಉಪ್ಪನ್ನ. ಈಗ ಇನ್ನೊಂದು ಸ್ವಲ್ಪ ರುಚಿ ನೋಡಿಕೊಂಡು ಆ್ಯಡ್ ಮಾಡ್ಕೊತಾ ಇದ್ದಾರೆ. ಸೊ ನೀವು ಅಷ್ಟೇ ಚಿಕನ್ ಹಾಕ್ಕೊಂಡಾಗ ಸ್ವಲ್ಪ ಹಾಕ್ಕೊಳ್ಳಿ, ರುಚಿ ನೋಡಿಬಿಟ್ಟು ಸ್ವಲ್ಪ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಸೊ ಲೆಮೆನ್ನು ಅರ್ಧ ಸಾಕಾ? ಲೆಮನ್ ಇಷ್ಟೇನಾ? ಸೊ ಇಷ್ಟೇ. ಹಾಗಾಗಿ ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ, 1 ಸ್ಪೂನ್ ತುಪ್ಪ, 1 ಸ್ಪೂನ್ ತುಪ್ಪ ಅಂತೆ, ಗೀ. ಫುಡ್ ಕಲರ್ ಹಾಕಿರೋದಕ್ಕೆ ಕಲರ್ ಹೆಂಗೆ ಕಾಣಿಸ್ತೈತೆ, ಫುಲ್ ರೆಡ್ಡಿಶ್ ಕಾಣಿಸ್ತೈತೆ. ಯಶ್, ಎಲ್ಲಿಗೆ ಬಂದಿದ್ದೀರಾ? ಅತ್ತೆ ಮನೆ. ಅತ್ತೆ ಮನೇಲಿ ಏನು ಸ್ಪೆಷಲ್ ಇವತ್ತು? ಚಿಕನ್ ಗ್ರೇವಿ. ಫುಲ್ಲು ಎಣ್ಣೆ ಹಾಕೊಂಬಿಟ್ಟವ್ರೆ. ಯಶ್ ಇವತ್ತು ಎಣ್ಣೆ ಹಾಕೊಂಡು ಫುಲ್ಲು ಹೂ ಕಲ್ಲರ ಫುಲ್ ರೆಡ್. ಸೊ ಇಷ್ಟೇ ಫ್ರೆಂಡ್ಸ್, ಈಗ ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಹಾಗೆ ಕುದಿಸ್ಕೊತಾ ಇದ್ದೀವಿ. ಸೊ ಫೈನಲಾಗಿ ಯಾವ ಥರ ಬಂತು ಅಂತ ತೋರಿಸ್ತೀನಿ. ಸೊ ಫೈನಲಾಗಿ ತುಪ್ಪ ಆ್ಯಡ್ ಮಾಡ್ಕೊತಾ ಇದ್ದಾರೆ. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು. ಸೊ ಇಷ್ಟೇ. ಇದು ನಮ್ಮ ಕಡೆ ಈ ಥರ ಚಾಕ್ ಹಚ್ತೀವಿ, ನಿಮ್ಮ ಕಡೆ ಹಚ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಸೊ ಫ್ರೆಂಡ್ಸ್ ನೋಡಿ, ಚಿಕನ್ ಗ್ರೇವಿ ಫೈನಲಿ ರೆಡಿ ಆಯಿತು. ಸೇಮ್ ಗೋಬಿ ಮಂಚೂರಿ ನೋಡ್ದಂಗೆ ಆಯ್ತೈತೆ. ಸೊ ಟೊಮೊಟೊ ಚಿಕನ್ ಅಂತನಾರು ಅನ್ಕೋಬೋದು, ಇಲ್ಲ ಚಿಕನ್ ಫ್ರೈ ಅಂತನಾರು ಅನ್ಕೋಬೋದು ಫೈನಲಿ. ಸೊ ಫ್ರೆಂಡ್ಸ್, ನಾನು ಟೇಸ್ಟ್ ನೋಡಿದೆ, ತುಂಬ ಚೆನ್ನಾಗಿ ಬಂದಿತ್ತು. ನೀವು ಒಂದ್ಸತಿ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ನಾನು ಟೇಸ್ಟ್ ನೋಡಿ ಯಾವ ಥರ ಇತ್ತು ಏನು ಎತ್ತ ಅನ್ನೋದನ್ನು ನಾನು ಹೇಳ್ತೀನಿ ನೋಡಿ. ಓಕೆ ಫ್ರೆಂಡ್ಸ್, ಊಟ ಎಲ್ಲ ಮುಗೀತು. ಊಟ ಆದಮೇಲೆ ಹಾಗೆ ಸ್ವಲ್ಪ ಹೊತ್ತು ಕೂತಿದ್ದು. ಅವರಿಗೆ ಸ್ವಲ್ಪ ತಲೆಗೆ ಎಣ್ಣೆ ಹಾಕೋಬೇಕು ಅಂತಂದರು. ಸೊ ಹಾಕೊಟ್ಬಿಟ್ಟು ಹಾಗೇ ಮಾತಾಡಿಕೊಂಡು ಪಾರ್ಕ್ ಕಡೆ ಹೋಗ್ತಾಯಿದ್ದೀವಿ. ಅಲ್ಲೇ ಅವ್ರ ಮನೆ ನಿಯರೆಸ್ಟ್ ಇತ್ತು ಪಾರ್ಕು. ನನ್ನ ಮಗನಿಗೂ ಒಂದು ರೌಂಡ್ ಹಂಗೆ ಆಟ ಆಡಿಸ್ಕೊಂಡು ಕರ್ಕೊಬರೋಣ ಅಂತೇಳಿ ಹೋಗ್ತಾಯಿದ್ವಿ.
ಈವ್ನಿಂಗ್ 5 o'clock ಆಗಿತ್ತು. ವೆದರ್ ಕೂಡ ಅಷ್ಟೇ ಕೂಲಾಗಿತ್ತು, ಚೆನ್ನಾಗಿತ್ತು. ಸೊ ನೋಡಿ, ಬೇಗ ಬೇಗ ಹೋಗಬೇಕು, ನಾನು ಆಟ ಆಡಬೇಕು ಅಂತೇಳಿ ಫಾಸ್ಟಾಗಿ ಹೋಗ್ತಾ ಇದ್ದಾನೆ. ಸೊ ಪಾರ್ಕು ಅಷ್ಟೇ ತುಂಬ ಚೆನ್ನಾಗಿತ್ತು. ನಮ್ಮ ಕಡೆ ಇಲ್ಲೆಲ್ಲ ಪಾರ್ಕಲ್ಲಿ ತುಂಬ ನೀರಿಲ್ಲ, ಹಾಗಾಗಿ ಸ್ವಲ್ಪ ಹಾಳಾಗಿದೆ. ಬಟ್ ಇಲ್ಲಿ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದರು. ಸೊ ಫೈನಲ್ಲಿಗೆ ಅವನಿಗೆ ಆಟ ಆಡ್ಲಿಕ್ಕೆ ಕರ್ಕೊಂಡೋಗಿಬಿಟ್ವಿ. ನೋಡಿ ಯಾವ ಥರ ಆಟ ಆಡ್ತಾಯಿದ್ದಾನೆ ಅಂತ. 1-1.5 ಅವರ್ ಆಟ ಆಡಿದ್ದಾನೆ. ಬಟ್ ಅವನಿಗೆ ಇನ್ನೂ ಮನಸ್ಸಿಲ್ಲ ಮನೆ ಕಡೆ ಬರಲಿಕ್ಕೆ. ಅಷ್ಟು ಅವನಿಗೆ ಅವನು ಆಡಿದ್ದೇ ಆಟನೇ ಥರ ಆಗಿದೆ. ಯಾವ್ಯಾವ ಥರ ಆಟ ಆಡ್ಬೋದು ಆ ಥರ ಎಲ್ಲ ಆಟ ಆಡಿದ್ದಾನೆ. ಹಾಗೆ ಮುಂದೆ ನೋಡಿ ನೀವೇ. ಮಲ್ಕೊಂಡು ಕೂತ್ಕೊಂಡು ಅವನಿಗೆ ಯಾವ್ಯಾವ ಥರ ಬೇಕು ಆ ಥರ ಎಲ್ಲ ಆಟ ಆಡ್ದ. ಅವನಂತೂ ಸಿಕ್ಕಾಪಟ್ಟೆ ಎಂಜಾಯ್ಮೆಂಟ್ ಮಾಡ್ದ. ನೋಡಿ, ಉಲ್ಟಾ ಹತ್ತೋದು, ಉಲ್ಟಾ ಹೋಗೋದು, ಬರೀ ಈ ಥರದ್ದೇ ಒಂದು. ನೋಡಿ ನೋಡಿ ಸೊ ಆಡಿದ್ದು ಸಾಕು ಬಾರಪ್ಪ ಅಂತೇಳಿ ಕರ್ಕೊಂಡು ಹಾಗೆ ಮುಂದೆ ಬಂದ್ವಿ. ಸೊ ನಮ್ಮ ನಾದಿನಿ ಗಿಡಗಳು ತೊಗೋತೀನಿ ಫ್ಲವರ್ದು ಅಂತೇಳಿ ನೋಡ್ತಾ ಇದ್ದಾರೆ. ಏನೋ ಕಲೆಕ್ಷನ್ಸ್ ಅಷ್ಟು ಇಷ್ಟ ಆಗಿಲ್ಲ ಅವ್ರಿಗೆ. ಸರಿ ಫೈನ್ ಅಂತೇಳಿ ನೋಡಿಕೊಂಡು ಬಂದ್ವಿ. ಸೊ ನಾವು ನೆಕ್ಸ್ಟು ಮನೆ ಕಡೆ ಹೊರಟ್ವಿ. ಇಲ್ಲಿಂದ ನೋಡಿಕೊಂಡು ಅಲ್ಲಿಂದ ಹೊರಟ ಮೇಲೆ ಅವನು ಆಟಾಡಿ ತುಂಬ ಸುಸ್ತಾಗ್ತಾಯಿದೆ, ನನಗೇನಾದರೂ ಬೇಕು ಅಂತ ಕೇಳ್ತಾ ಇದ್ದ. ಅವ್ರ ಅತ್ತೆ ಕರ್ಕೊಂಡೋಗಿ ಜ್ಯೂಸ್ ಏನೋ ಕೊಡಿಸಿದ್ದಾರೆ. ಜ್ಯೂಸ್ ಕುಡ್ಕೊಂಡು ನಾವು ಅಲ್ಲಿಂದ ಮನೆ ಕಡೆ ಹೊರಟ್ವಿ. ಸೊ ನೋಡಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಹೀಗೆ ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.